ಮೂಡಾದಲ್ಲಿ ಸೈಟು ಹಗರಣ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ಪಾರ್ವತಿ ಅವರ ಈ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್. ಇದು ಟ್ವಿಸ್ಟ್ ಕೊಟ್ಟ ದಾಖಲೆ 2017ರಲ್ಲಿ ಒಂದು ನಿರ್ಣಯ ಆಗಿತ್ತು. 2021ರಲ್ಲಿ ರೂಲ್ಸ್ ಬದಲು ಯತೀಂದ್ರ ಮೂಡಾ ಸದಸ್ಯರ ಆಗಿರದಿದ್ದಾಗ ಒಂದು ನಿರ್ಣಯ, ಯತೀಂದ್ರ ಸದಸ್ಯರಾದ ಮೇಲೆ ಮತ್ತೊಂದು ನಿರ್ಣಯ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ಪಾರ್ವತಿ ಅವರ ಪಾತ್ರದ ಬಗ್ಗೆ ನೋಡಿ. ಯತೀಂದ್ರ ಅವರು ಮೂಡಾದ ಸದಸ್ಯರಾಗಿದ್ದಾಗ ಒಂದು ನಿರ್ಣಯ, ಅವರು ಇಲ್ಲದೆ ಇದ್ದಾಗ ಮತ್ತೊಂದು ನಿರ್ಣಯ. ದಾಖಲೆಗಳು ಇವತ್ತು ಟ್ವಿಸ್ಟ್ ಕೊಡ್ತಾ ಇದೆ. ಏನ್ ದಾಖಲೆ ಅದು? 2017ರಲ್ಲಿ ಒಂದು ನಿರ್ಣಯ, 2021ರಲ್ಲಿ ಮತ್ತೊಂದು ರೂಲ್ಸ್. ನೋಡಿ, ಸಿಎಂ ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ಪಾರ್ವತಿ ಅವರು ಮೂಡಾ ಪ್ರಕರಣದಲ್ಲಿ ಆ ಒಂದು ದಾಖಲೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ನೋಡಿ, ಪ್ರಾಧಿಕಾರದ ಸ್ವಾಧೀನದಲ್ಲಿದ್ದು ಅಭಿವೃದ್ಧಿಪಡಿಸದೇ ಇರುವ ಜಮೀನನ್ನ ಅರ್ಜಿದಾರರಿಗೆ ಬದಲಿಯಾಗಿ ನೀಡುವುದು ಎಂದು ತೀರ್ಮಾನಿಸಿ ನಿರ್ಣಯ ಆಗಿತ್ತು. 2017ರಲ್ಲಿ ಒಂದು ನಿರ್ಣಯ, 2021ರಲ್ಲಿ ಮತ್ತೊಂದು ನಿರ್ಣಯ. ಪರಿಹಾರವಾಗಿ ಅಭಿವೃದ್ಧಿಪಡಿಸಿದ ಒಟ್ಟು ಟೋಟಲ್ ಆಗಿ ಈ ದಾಖಲೆ ಇದೆಯಲ್ಲ, ಇದು ಈ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ಪಾರ್ವತಿ ಅವರು ಮೂಡಾದಲ್ಲಿ ಸೈಟ್ ಹಂಚಿಕೆ ವಿಚಾರ ಇದೆಯಲ್ಲ, ಇದಕ್ಕೆ ಈಗ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಯತೀಂದ್ರ ಅವರು ಮೂಡಾದ ಸದಸ್ಯರಾಗಿದ್ದಾಗ ಒಂದು ತೀರ್ಮಾನ, 2017ರಲ್ಲಿ ಒಂದು ತೀರ್ಮಾನ, 2021ರಲ್ಲಿ ಮತ್ತೊಂದು ತೀರ್ಮಾನ. ಪಾರ್ವತಿಗೆ ಪರಿಹಾರದ ವಿಚಾರದಲ್ಲಿ ನಿರ್ಣಯ ಬದಲಾಗಿದೆ. 2017ರಲ್ಲಿ ಅಭಿವೃದ್ಧಿಪಡಿಸಿದ ಜಾಗ ನೀಡಲು ನಿರ್ಣಯ ಡಿಸೆಂಬರ್ 17 ಮತ್ತು 30. 2017ರ ಸಭೆಯಲ್ಲಿ ಪರಿಹಾರದ ಬಗ್ಗೆ ಒಂದು ನಿರ್ಣಯ, 2021ರ ಮೂಡಾ ಸಭೆಯಲ್ಲಿ ಮತ್ತೊಂದು ನಿರ್ಣಯ. 17ರ ನಿರ್ಣಯಕ್ಕೆ ಕೋಕ್ ಕೊಟ್ಟು ಆ ಒಂದು ದಾಖಲೆಯೂ ಕೂಡ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿದೆ. ಆ ಮೂಲಕ ಎಲ್ಲೋ ಒಂದ್ ಕಡೆಯಲ್ಲಿ ಇದನ್ನ ಮುಚ್ಚಾಕುವಂತ ಪ್ರಯತ್ನ ನಡೀತಾ ಇದೆ ಅನ್ನೋದು ಭಾರಿ ಕುತೂಹಲ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಮೈಸೂರಿನ ಪ್ರತಿನಿಧಿ ವಿನೋದ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತ ಈ ಎಕ್ಸ್ಕ್ಲೂಸಿವ್ ದಾಖಲೆಗಳು ಏನ್ ಹೇಳ್ತಾ ಇದ್ದಾವೆ? ಈ ಪ್ರಕರಣದಲ್ಲಿ ತನಿಖೆ ಹೇಗೆ ಸಾಗ್ತಾ ಇದೆ? ಎಲ್ಲಿವರೆಗೂ ಬಂದಿದೆ? ಈ ದಾಖಲೆಗಳೇನು ವಿನೋದ್? ರಜತ್, ಈಗಾಗಲೇ ಸಿಎಂ ಪತ್ನಿ ಪಾರ್ವತಿ ಅವರು ಮೂಡಾದಿಂದ 14 ನಿವೇಶನಗಳ ಪಡೆದಿರುವ ವಿಚಾರವಾಗಿ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ. ಇದು ಒಂದು ಭಾಗ ಆದ್ರೆ, ಈಗಾಗಲೇ ಸರ್ವೆ ನಂಬರ್ 464 ದೇವನೂರು ಬಡಾವಣೆಯಲ್ಲಿ, ಕೆಸರೆ ಗ್ರಾಮದ ದೇವನೂರು ಬಡಾವಣೆಯಲ್ಲಿ ಇವರ ಭೂಮಿಯನ್ನ 3 ಎಕರೆ 16 ಗುಂಟೆ ಕಳ್ಕೊಂಡಿದ್ರು. ಅದರ ಬದಲಿ ಜಾಗವನ್ನ ಕೊಡಬೇಕು ಅಂತೇಳಿ 2014ರಿಂದಲೂ ಕೂಡ ಸಿಎಂ ಪತ್ನಿ ಅವರು ಮೂಡಾಗೆ ಸತತವಾಗಿ ಪತ್ರವನ್ನು ಬರೆದುಕೊಂಡು ಬರ್ತಾ ಇದ್ರು. 2017ರಲ್ಲಿ ಆಗಿನ ಅಧ್ಯಕ್ಷರಾಗಿದ್ದಂತಹ ಧ್ರುವ ಕುಮಾರ್ ಅವರು ಕೂಡ ಈಗಾಗಲೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಅಭಿವೃದ್ಧಿಪಡಿಸಿದ ಅದೇ ಸಮಾನಾಂತರ ಬಡಾವಣೆಯಲ್ಲಿ ಅವರಿಗೆ ಬದಲಿ ಜಾಗವನ್ನು ಕೊಡೋದಕ್ಕೆ ನಾವು ತೀರ್ಮಾನ ಮಾಡಿದ್ದು, ಆದರೆ ಸಿಎಂ ಅವರು ಒಪ್ಪಿಲ್ಲ ಅಂತ ಹೇಳಿ. ಆದ್ರೆ ಎಲ್ಲರಿಗೂ ಕೂಡ ಈ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವರ ಆದೇಶ ಮಾಡಿ ಅದನ್ನ ಬಿಡಬೇಕಾಗಿತ್ತು. ತಗೊಳ್ಳೋದು ಬಿಡೋದು ಕೂಡ ಸಿಎಂ ಅವರ ಪತ್ತಿಗೆ ಬಿಟ್ಟಂತದ್ದು. ಅದನ್ನ ಅವರು ತಗೋಬೇಕಾಗಿದ್ದು, ತಗೊಳ್ಳೋಕೆ ಇಷ್ಟ ಇದೆ ತಗೊಳ್ತಾ ಇಲ್ಲ ಅಂದ್ರೆ ಅವರು ಕೋರ್ಟ್ಗೆ ಹೋಗಿ ಬೇರೆ ಜಾಗ ಬೇಕು ಅಂತೇಳಿ ಮನವಿಯನ್ನು ಹಾಕೋಬಹುದಾಗಿತ್ತು. ಆದ್ರೆ ಬೇರೆಯವರಿಗೆ ಮಾಡಬೇಕಾದಂತಹ ಕಾನೂನನ್ನ ಇವ್ರಿಗೂ ಕೂಡ ಅಪ್ಲೈ ಮಾಡೋದಕ್ಕೆ ಇಲ್ಲಿ ಬೇರೆ ರೀತಿಯಾದಂತಹ ಒಂದಷ್ಟು ಕೂಡ ನಡೆದಿರುವಂತದ್ದು. ಯಾಕಂತಂದ್ರೆ 3 ಎಕರೆ ಈಗಾಗಲೇ ಬದಲಿ ಜಮೀನು ಕೊಡೋದಕ್ಕೆ ಈಗಾಗಲೇ ತೀರ್ಮಾನ ಆಗಿದ್ದಂತಹ ಒಂದು ನಿರ್ಣಯ 2017ರಲ್ಲಾಗಿರುತ್ತೆ. ಆಗ ಸಿಎಂ ಅವರ ಪುತ್ರ ಯತೀಂದ್ರ ಅವರು ಯಾವುದೇ ರೀತಿಯಾದಂತಹ ಸದಸ್ಯರಾಗಿರುವುದಿಲ್ಲ. 2018ರಿಂದ ಅವರು ಮೂಡಾ ಸದಸ್ಯರಾಗ್ತಾರೆ. ಒಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಅವರು ಮೂಡಾಗೂ ಕೂಡ ಸದಸ್ಯರಾಗಿರ್ತಾರೆ. 2020ರಲ್ಲಿ ಮತ್ತೊಂದು ನಿರ್ಣಯ ಆಗುತ್ತೆ. ಅಭಿವೃದ್ಧಿ ಪಡಿಸಿರುವಂತಹ 50-50 ಅನುಪಾತದಲ್ಲಿ ಇವರಿಗೆ ನಿವೇಶನ ಕೊಡಬೇಕು ಅಂತ ಹೇಳಿ ಒಂದು ಆರ್ಡರ್ ಆಗುತ್ತೆ. ಆ ಸಂದರ್ಭದಲ್ಲಿ ಇವರು ಮೂಡಾದ ಸದಸ್ಯರಾಗಿರ್ತಾರೆ, ಜೊತೆಗೆ ಶಾಸಕರಾಗಿರ್ತಾರೆ. ಸೊ ಹೀಗಾಗಿ ಸಿಎಂ ಅವರ ಪುತ್ರರ ಪ್ರಭಾವ ಈ ಒಂದು ಪ್ರಕರಣದಲ್ಲಿ ದೊಡ್ಡ ಮಟ್ಟಕ್ಕೆ ಕಾಣ್ತಾ ಇದೆ ಅಂತ ಹೇಳಿ ದಾಖಲೆಗಳೇ ಕೂಡ ಹೇಳ್ತಾ ಇರುವಂತದ್ದು. ಈ ಹಿಂದೆ ವಿನೋದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಮೂಡಾದಲ್ಲಿ ಸೈಟು ಹಗರಣ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ಪಾರ್ವತಿ ಅವರ ಈ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್. ಇದು ಟ್ವಿಸ್ಟ್ ಕೊಟ್ಟ ದಾಖಲೆ 2017ರಲ್ಲಿ ಒಂದು ನಿರ್ಣಯ ಆಗಿತ್ತು. 2021ರಲ್ಲಿ ರೂಲ್ಸ್ ಬದಲು ಯತೀಂದ್ರ ಮೂಡಾ ಸದಸ್ಯರ ಆಗಿರದಿದ್ದಾಗ ಒಂದು ನಿರ್ಣಯ, ಯತೀಂದ್ರ ಸದಸ್ಯರಾದ ಮೇಲೆ ಮತ್ತೊಂದು ನಿರ್ಣಯ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ಪಾರ್ವತಿ ಅವರ ಪಾತ್ರದ ಬಗ್ಗೆ ನೋಡಿ. ಯತೀಂದ್ರ ಅವರು ಮೂಡಾದ ಸದಸ್ಯರಾಗಿದ್ದಾಗ ಒಂದು ನಿರ್ಣಯ, ಅವರು ಇಲ್ಲದೆ ಇದ್ದಾಗ ಮತ್ತೊಂದು ನಿರ್ಣಯ. ದಾಖಲೆಗಳು ಇವತ್ತು ಟ್ವಿಸ್ಟ್ ಕೊಡ್ತಾ ಇದೆ.
ಏನ್ ದಾಖಲೆ ಅದು? 2017ರಲ್ಲಿ ಒಂದು ನಿರ್ಣಯ, 2021ರಲ್ಲಿ ಮತ್ತೊಂದು ರೂಲ್ಸ್. ನೋಡಿ, ಸಿಎಂ ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ಪಾರ್ವತಿ ಅವರು ಮೂಡಾ ಪ್ರಕರಣದಲ್ಲಿ ಆ ಒಂದು ದಾಖಲೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ನೋಡಿ, ಪ್ರಾಧಿಕಾರದ ಸ್ವಾಧೀನದಲ್ಲಿದ್ದು ಅಭಿವೃದ್ಧಿಪಡಿಸದೇ ಇರುವ ಜಮೀನನ್ನ ಅರ್ಜಿದಾರರಿಗೆ ಬದಲಿಯಾಗಿ ನೀಡುವುದು ಎಂದು ತೀರ್ಮಾನಿಸಿ ನಿರ್ಣಯ ಆಗಿತ್ತು. 2017ರಲ್ಲಿ ಒಂದು ನಿರ್ಣಯ, 2021ರಲ್ಲಿ ಮತ್ತೊಂದು ನಿರ್ಣಯ. ಪರಿಹಾರವಾಗಿ ಅಭಿವೃದ್ಧಿಪಡಿಸಿದ ಒಟ್ಟು ಟೋಟಲ್ ಆಗಿ ಈ ದಾಖಲೆ ಇದೆಯಲ್ಲ, ಇದು ಈ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ಪಾರ್ವತಿ ಅವರು ಮೂಡಾದಲ್ಲಿ ಸೈಟ್ ಹಂಚಿಕೆ ವಿಚಾರ ಇದೆಯಲ್ಲ, ಇದಕ್ಕೆ ಈಗ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಯತೀಂದ್ರ ಅವರು ಮೂಡಾದ ಸದಸ್ಯರಾಗಿದ್ದಾಗ ಒಂದು ತೀರ್ಮಾನ, 2017ರಲ್ಲಿ ಒಂದು ತೀರ್ಮಾನ, 2021ರಲ್ಲಿ ಮತ್ತೊಂದು ತೀರ್ಮಾನ. ಪಾರ್ವತಿಗೆ ಪರಿಹಾರದ ವಿಚಾರದಲ್ಲಿ ನಿರ್ಣಯ ಬದಲಾಗಿದೆ. 2017ರಲ್ಲಿ ಅಭಿವೃದ್ಧಿಪಡಿಸಿದ ಜಾಗ ನೀಡಲು ನಿರ್ಣಯ ಡಿಸೆಂಬರ್ 17 ಮತ್ತು 30. 2017ರ ಸಭೆಯಲ್ಲಿ ಪರಿಹಾರದ ಬಗ್ಗೆ ಒಂದು ನಿರ್ಣಯ, 2021ರ ಮೂಡಾ ಸಭೆಯಲ್ಲಿ ಮತ್ತೊಂದು ನಿರ್ಣಯ. 17ರ ನಿರ್ಣಯಕ್ಕೆ ಕೋಕ್ ಕೊಟ್ಟು ಆ ಒಂದು ದಾಖಲೆಯೂ ಕೂಡ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿದೆ. ಆ ಮೂಲಕ ಎಲ್ಲೋ ಒಂದ್ ಕಡೆಯಲ್ಲಿ ಇದನ್ನ ಮುಚ್ಚಾಕುವಂತ ಪ್ರಯತ್ನ ನಡೀತಾ ಇದೆ ಅನ್ನೋದು ಭಾರಿ ಕುತೂಹಲ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಮೈಸೂರಿನ ಪ್ರತಿನಿಧಿ ವಿನೋದ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತ ಈ ಎಕ್ಸ್ಕ್ಲೂಸಿವ್ ದಾಖಲೆಗಳು ಏನ್ ಹೇಳ್ತಾ ಇದ್ದಾವೆ? ಈ ಪ್ರಕರಣದಲ್ಲಿ ತನಿಖೆ ಹೇಗೆ ಸಾಗ್ತಾ ಇದೆ? ಎಲ್ಲಿವರೆಗೂ ಬಂದಿದೆ? ಈ ದಾಖಲೆಗಳೇನು ವಿನೋದ್? ರಂಜಿತ್, ಈಗಾಗಲೇ ಸಿಎಂ ಪತ್ನಿ ಪಾರ್ವತಿಯವರು ಮೂಡಾದಿಂದ 14 ನಿವೇಶನಗಳ ಪಡೆದಿರುವ ವಿಚಾರವಾಗಿ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ. ಇದು ಒಂದು ಭಾಗ ಆದ್ರೆ, ಈಗಾಗಲೇ ಸರ್ವೆ ನಂಬರ್ 464 ದೇವನೂರು ಬಡಾವಣೆಯಲ್ಲಿ, ಕೆಸರೆ ಗ್ರಾಮದ ದೇವನೂರು ಬಡಾವಣೆಯಲ್ಲಿ ಇವರ ಭೂಮಿಯನ್ನ 3 ಎಕರೆ 16 ಗುಂಟೆನ ಕಳ್ಕೊಂಡಿದ್ರು. ಅದರ ಬದಲಿ ಜಾಗವನ್ನ ಕೊಡಬೇಕು ಅಂತೇಳಿ 2014ರಿಂದಲೂ ಕೂಡ ಸಿಎಂ ಪತ್ನಿಯವರು ಮೂಡಾಗೆ ಸತತವಾಗಿ ಪತ್ರವನ್ನು ಬರೆದುಕೊಂಡು ಬರ್ತಾ ಇದ್ರು. 2017ರಲ್ಲಿ ಏನು ಆಗಿನ ಅಧ್ಯಕ್ಷರಾಗಿದ್ದಂತಹ ಧ್ರುವಕುಮಾರ್ ಅವರು ಕೂಡ ಈಗಾಗಲೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಅಭಿವೃದ್ಧಿಪಡಿಸಿದ ಅದೇ ಸಮಾನಾಂತರ ಬಡಾವಣೆಯಲ್ಲಿ ಅವರಿಗೆ ಬದಲಿ ಜಾಗವನ್ನು ಕೊಡೋದಕ್ಕೆ ನಾವು ತೀರ್ಮಾನ ಮಾಡಿದ್ದು, ಆದರೆ ಸಿಎಂ ಅವರು ಒಪ್ಪಿಲ್ಲ ಅಂತ ಹೇಳಿ. ಆದ್ರೆ ಎಲ್ಲರಿಗೂ ಕೂಡ ಈ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವರ ಆದೇಶ ಮಾಡಿ ಅದನ್ನ ಬಿಡಬೇಕಾಗಿತ್ತು. ತಗೊಳ್ಳೋದು ಬಿಡೋದು ಕೂಡ ಸಿಎಂ ಅವರ ಪತ್ನಿಗೆ ಬಿಟ್ಟಂತದ್ದು. ಅದನ್ನ ಅವರು ತಗೊಳ್ಳೋಕೆ ಇಷ್ಟ ಇದೆ, ತಗೊಳ್ತಾ ಇಲ್ಲ ಅಂದ್ರೆ ಅವರು ಕೋರ್ಟ್ಗೆ ಹೋಗಿ ಬೇರೆ ಜಾಗ ಬೇಕು ಅಂತೇಳಿ ಮನವಿಯನ್ನು ಹಾಕೋಬಹುದಾಗಿತ್ತು. ಆದ್ರೆ ಬೇರೆಯವರಿಗೆ ಮಾಡಬೇಕಾದಂತಹ ಕಾನೂನನ್ನ ಇವ್ರಿಗೂ ಕೂಡ ಅಪ್ಲೈ ಮಾಡೋದಕ್ಕೆ ಇಲ್ಲಿ ಬೇರೆ ರೀತಿಯಾದಂತಹ ಒಂದಷ್ಟು ಕೂಡ ನಡೆದಿರುವಂತದ್ದು. ಯಾಕಂತಂದ್ರೆ 3 ಎಕರೆ ಈಗಾಗಲೇ ಬದಲಿ ಜಮೀನು ಕೊಡೋದಕ್ಕೆ ಈಗಾಗಲೇ ತೀರ್ಮಾನ ಆಗಿದ್ದಂತಹ ಒಂದು ನಿರ್ಣಯ 2017ರಲ್ಲಿ ಆಗಿರುತ್ತೆ. ಆಗ ಸಿಎಂ ಅವರ ಪುತ್ರ ಯತೀಂದ್ರ ಯಾವುದೇ ರೀತಿಯಾದಂತಹ ಸದಸ್ಯರಾಗಿರುವುದಿಲ್ಲ. 2018ರಿಂದ ಅವರು ಮೂಡಾ ಸದಸ್ಯರಾಗ್ತಾರೆ. ಒಣ ವಿಧಾನಸಭಾ ಕ್ಷೇತ್ರದ ಏನು ಶಾಸಕರಾಗಿ ಆಯ್ಕೆ ಆಗ್ತಾರೆ, ಅವರು ಮೂಡಾಗೂ ಕೂಡ ಸದಸ್ಯರಾಗಿರ್ತಾರೆ. 2020ರಲ್ಲಿ ಮತ್ತೊಂದು ನಿರ್ಣಯ ಆಗುತ್ತೆ. ಅಭಿವೃದ್ಧಿ ಪಡಿಸಿರುವಂತಹ ಏನು 50-50 ಅನುಪಾತದಲ್ಲಿ ಇವರಿಗೆ ನಿವೇಶನ ಕೊಡಬೇಕು ಅಂತ ಹೇಳಿ ಒಂದು ಆರ್ಡರ್ ಆಗುತ್ತೆ. ಆ ಸಂದರ್ಭದಲ್ಲಿ ಇವರು ಮೂಡಾದ ಸದಸ್ಯರಾಗಿರ್ತಾರೆ, ಜೊತೆಗೆ ಶಾಸಕರಾಗಿರ್ತಾರೆ. ಸೊ ಹೀಗಾಗಿ ಸಿಎಂ ಅವರ ಪುತ್ರನ ಪ್ರಭಾವ ಈ ಒಂದು ಪ್ರಕರಣದಲ್ಲಿ ದೊಡ್ಡ ಮಟ್ಟಕ್ಕೆ ಕಾಣ್ತಾ ಇದೆ ಅಂತ ಹೇಳಿ ದಾಖಲೆಗಳೇ ಕೂಡ ಹೇಳ್ತಾ ಇರುವಂತದ್ದು. ಈ ಹಿಂದೆ ವಿನೋದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.